ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿದೇಶದಲ್ಲಿದ್ದೆ. ಇಂದು ನನ್ನ ತಂಗಿಯ ಮದುವೆ ಅಂದ್ಕೊಂಡು ಬಂದೆ. ಆದರೆ ಮಂಟಪದಲ್ಲಿ ನನ್ನ ತಂಗಿ ಮತ್ತು ತಮ್ಮ ಇಬ್ಬರು ಮದುವೆ ಆಗ್ತಿದ್ದಾರೆ. ಅದು ಹೇಗೆ ಸಾಧ್ಯ? ನನ್ನ ಸ್ವಂತ ತಂಗಿ ಮತ್ತು ನನ್ನ ಚಿಕ್ಕಪ್ಪನ ಮಗ ಇಬ್ಬರು ಅಣ್ಣ ತಂಗಿ ಸಂಬಂಧದಲ್ಲಿ ಬೆಳೆದ ಮಕ್ಕಳು. ಆದರೆ ಇವತ್ತು ಅವರಿಬ್ಬರು ಮದುವೆ ಆಗ್ತಿದ್ದಾರೆ. ಇದನ್ನು ನೋಡಿ ನಾನು ತಲೆ ಸುತ್ತು ಬಂದು ಕೆಳಗೆ ಬಿದ್ದೆ. ನನಗೆ ಎಚ್ಚರ ಆದಾಗ ತಿಳಿದ ವಿಷಯದಿಂದ ಗಾಬರಿಗೊಂಡೆ. ಅದೇನು ಅಂದರೆ ನನ್ನ ತಂಗಿನ ಯಾರೋ ಒಬ್ಬರು, ಅಯ್ಯೋ ಹೇಗೆ ಹೇಳಿ, ಏನಾಯಿತು ಅಂತ ತಿಳ್ಕೋಬೇಕು ಅಂದರೆ ಕಥೆನ ಕೊನೆ ತನಕ ಕೇಳಿ. ನನ್ನ ಹೆಸರು ಕಾವ್ಯ. ನಾನು ಮತ್ತು ನನ್ನ ತಂಗಿ ಇಬ್ಬರೇ ಮಕ್ಕಳು. ನನ್ನ ಅಪ್ಪ ಅಮ್ಮ ನಮ್ಮನ್ನು ತುಂಬ ಚೆನ್ನಾಗಿ ಸಾಕಿದರು. ಯಾವುದೇ ವಸ್ತುವಿನ ಅಭಾವ ಬರಬಾರ್ದು ಅಂತ ಅಪ್ಪ ಕೆಲಸಕ್ಕೆ ಹೋದರೆ ಅಮ್ಮ ಮನೆಯಲ್ಲಿ ಬಟ್ಟೆಗಳನ್ನು ಹೊಲಿದು ಕೊಡ್ತಿದ್ಲು. ದಿನಗಳು ಕಳೆದಂತೆ ಕ್ರಮೇಣ ಅವಳು ಟೈಲರಿಂಗ್ ಕಂಪನಿಯನ್ನು ಇಟ್ಲು. ಅಂದರೆ ಅಮ್ಮನ ಕೈಗಳ ಕೆಳಗೆ ಸುಮಾರು 50 ಜನ ಕೆಲಸದವರು ಕೆಲಸ ಮಾಡ್ತಾರೆ. ಅಮ್ಮ ಇಂಡಿಪೆಂಡೆಂಟ್ ಆದಳು. ಅಂದಿನಿಂದ ಮನೆಯಲ್ಲಿ ನೆಮ್ಮದಿನೂ ಹಾಳಾಯಿತು. ಅಮ್ಮ ತುಂಬ ವರ್ಷಗಳಿಂದ ಹೇಳ್ತಿದ್ಲು, ಕೆಲಸನ ಬದಲಾಯಿಸಿ ಬೇರೆ ಕಂಪ್ನಿಗೆ ಕೆಲಸಕ್ಕೆ ಸೇರಿಕೊಳ್ಳಿ, ಈಗ ನೀವು ದುಡಿಯೋದಕ್ಕಿಂತ ಹೆಚ್ಚಿಗೆ ದುಡಿತೀರಿ ಅಂತ. ಆದರೆ ಅಪ್ಪ ಕೇಳಲಿಲ್ಲ. ಬದಲಿಗೆ ನನಗೆ ಮೊದಲು ಅನ್ನ ಕೊಟ್ಟ ಕಂಪನಿ ಅಂತ ಅಲ್ಲೇ ಕೆಲಸ ಮಾಡ್ತಿದ್ರು. ಅಪ್ಪ ತುಂಬಾ ಸಾಫ್ಟ್, ಎಲೆ ಮರೆ ಕಾಯಿ ಥರ ಕೆಲಸ ಮಾಡ್ತಾರೆ. ಆದರೆ ಅಮ್ಮ ತನ್ನ ಕೆಲಸದ ಏಳಿಗೆಗಾಗಿ ಏನು ಬೇಕಾದರೂ ಮಾಡ್ತಾಳೆ, ಯಾವ ದಾರಿನ ಬೇಕಾದರೂ ಹಿಡಿತಾಳೆ. ಅವಳಿಂದ ಯಾವಾಗಲೂ ಹುಷಾರಾಗಿರಬೇಕು ಅಂತ ಅಪ್ಪ ಹೇಳ್ತಿದ್ರು. ಒಮ್ಮೊಮ್ಮೆ ಅಪ್ಪನನ್ನು ಕೂಡ ತನ್ನ ಸ್ವಂತ ಮಕ್ಕಳನ್ನು ಅವಳು ಉಪಯೋಗಕ್ಕೆ ಬಳಸ್ಕೊಳ್ತಿದ್ಲು. ಕೇವಲ ಅವಳಿಗೆ ಸಮಾಜದಲ್ಲಿ ಒಂದು ಸ್ಟೇಟಸ್ ಮತ್ತು ದುಡ್ಡು ಬೇಕು, ಅದಕ್ಕಾಗಿ ಯಾವ ರೇಂಜಿಗೆ ಬೇಕಾದರೂ ಇಳಿತಾಳೆ. ಈ ಮಾತುಗಳು ನಿಮಗೆ ಅರ್ಥ ಆಗ್ತಿರಲಿಲ್ಲ. ಇವತ್ತು ನನಗೆ ಅನುಭವಕ್ಕೆ ಬಂತು. ಅಮ್ಮನ ಕಂಪನಿಗೆ ಕೆಲಸದವರು ಅಂದರೆ ಮ್ಯಾನೇಜರ್, ಆ ರೀತಿ ಇಬ್ಬರು ಗಂಡಸರು ಕೆಲಸ ಮಾಡ್ತಾರೆ. ಸಂಪೂರ್ಣ ಅಮ್ಮನ ಕಂಪನಿಯನ್ನು ಅವರೇ ನೋಡಿಕೊಳ್ಳೋದು. ಅವರನ್ನು ಇವತ್ತು ಅಮ್ಮ ಮನೆಗೆ ಆಹ್ವಾನ ನೀಡಿದರು. ಅಪ್ಪ ಊರಲ್ಲಿ ಇಲ್ಲದೇ ಇರೋ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ಅಪ್ಪ ಊರಲ್ಲಿ ಇರೋ ಸಮಯದಲ್ಲಿ ನೀನು ಈ ಕೆಲಸವನ್ನು ಮಾಡಿದ್ರೆ ಸರಿ. ಆಗ ಅಪ್ಪ ಯಾವ ಸಹಾಯ ಬೇಕು ಎಲ್ಲವನ್ನ ತಂದು ಕೊಡ್ತಾರೆ. ಎಲ್ಲ ರೀತಿಯ ಮ್ಯಾನೇಜ್ಮೆಂಟು ಮಾಡ್ತಾರೆ. ಅಂದರೆ ಅಪ್ಪ ಮನೆಯಲ್ಲಿ ಯಾವುದೇ ಫಂಕ್ಷನ್ ಆಗೋದಕ್ಕೆ ಬಿಡೋದಿಲ್ಲ. ಗಂಡಸರು ನನ್ನ ಹೆಣ್ಣು ಮಕ್ಕಳನ್ನು ನೋಡ್ತಾರೆ ಅಂತ ಬೇಸರ ಮಾಡ್ಕೊಳ್ತಾರೆ. ಅದಕ್ಕಾಗಿ ಅವರಿಲ್ಲ, ನಾವು ಮ್ಯಾನೇಜ್ ಮಾಡೋಣ ಜನ ಪ್ಲೀಸ್. ಚಿಕ್ಕವಳಾದಾಗ ಅರ್ಥ ಆಗ್ತಿರಲಿಲ್ಲ, ದೊಡ್ಡವಳಾದಂತೆ ಅರ್ಥನೂ ಆಯಿತು. ಅಮ್ಮನ ಮ್ಯಾನೇಜರ್ ಮತ್ತು ಅವರ ಕೆಲಸದವರು ನನ್ನನ್ನು ಎಸುತ್ತಿದ್ದರು. ನನ್ನ ಹೊಟ್ಟೆನ ಕೆನ್ನೆಗೆ ಮುತ್ತು ಕೊಡ್ತಿದ್ರು, ನನ್ನ ಕೂದಲನ್ನು ಎಳಿದಿದ್ರು. ನಿನ್ನನ್ನು ದತ್ತು ತಗೋ ಹೋಗಿ ನಾನು ಸಾಕ್ತೀನಿ, ಎಷ್ಟು ಮುದ್ದಾಗಿದೆಯಾ ಇಡೋದಕ್ಕೆ ಬರ್ತಿದ್ರು. ನಾನು ಜೋರಾಗಿ ಅವನನ್ನು ತಳ್ಳಿದೆ. ಆಗ ಅಮ್ಮ ಕೋಪಗೊಂಡು ನಾನು ಕೆನ್ನೆಗೆ ಹೊಡೆದು, ಅವರು ಅಂಕಲ್ ಏನು ಮಾಡಿದ್ರೂ ಮಾಡಿಸ್ಕೊಳ್ಳೇಬೇಕು, ನಿನ್ನಪ್ಪ ನನಗೆ ಸಹಾಯವಾಗಿ ನಿಂತಿಲ್ಲ, ಕೆಲಸದಲ್ಲಿ ಇವರುಗಳು ಸಹಾಯವಾಗಿ ನಿಂತಿರೋದು, ಏನೋ ಮುದ್ದಾಗಿದ್ದಾಳೆ ಮಗು ಅಂತ ಮುತ್ಕೊಟ್ರೆ ಏನಾಗೋಯ್ತು. ಅಮ್ಮ ಕೆನ್ನೆಗೆಲ್ಲ ತುಟಿಗೆ ಅಂತ ಹೇಳಿದಾಗ ಅಮ್ಮ ತುಟಿಗಾದರೆ ಏನಾಗ್ಬಿಡತ್ತೆ, ಅವ್ರು ಕೊಟ್ಟ ಚಾಕ್ಲೇಟ್ ತಿನ್ನೋದಿಲ್ವಾ ನೀನು? ಈ ರೀತಿ ಅಮ್ಮ ಎಲ್ಲರೆದುರಿಗೆ ನನ್ನನ್ನು ಬೈದ್ಲು. ನನಗೆ ಅವಮಾನ ಆಯಿತು. ಪುನಃ ಆ ಮನುಷ್ಯ ನಂಗೆ ಚೆನ್ನಾಗಿ ಬೈದ. ನೀನಮ್ಮನ್ನ ನೋಡಿ ಕಲ್ತ್ಕೊ ಅಂತ ಅಮ್ಮನ ಕೆನ್ನೆಗೆ ಮುತ್ಕೊಟ್ಟ. ನಂಗೆ ಬೇಸರ ಆಯಿತು. ಆ ಮನುಷ್ಯನನ್ನು ದೂರ ತಳ್ಳಿ ರೂಮ್ಗೆ ಹೋಗಿ ಬಾಗಿಲ ಹಾಕ್ಕೊಂಡೆ. ನನ್ನ ತಂಗಿನ ಕೂಡ ಎಳ್ಕೊಂಡು ಹೋದೆ. ಇದು ನಮಗೆ ಸೇಫ್ ಜಾಗ ಅಲ್ಲ ಅನ್ನೋದು ನಂಗೆ ತಿಳಿತು. ಆಗ ಅಪ್ಪನನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಇಡುವುದಿಲ್ಲ, ನೀನು ಇಲ್ಲದೆ ಇದ್ದಾಗ ಅಮ್ಮ ನನಗೆ ತುಂಬ
ಮನೆ ಕೆಲಸ ಕೊಡ್ತಾಳೆ. ನಾನು ನನ್ನ ಸುಂದರವಾದ ಬದುಕನ್ನು ಕಟ್ಕೊಳ್ಬೇಕು. ಅವಳ ಕೆಲಸ ಜಾಸ್ತಿ ಇರೋದ್ರಿಂದ ತುಂಬ ಜನ ಬರ್ತಾನೆ ಇರ್ತಾರೆ. ಬಂದವರೆಲ್ಲ ನನ್ನನ್ನು ಮತ್ತು ತಂಗಿನ ನೋಡ್ತಾರೆ. ನಾವು ಹೆಣ್ಮಕ್ಳು ಅಂತ ಮೇಲಿಂದ ಕೆಳಗಡೆವರೆಗೆ ಏನೋ ಹೆಚ್ಚು ಕಡಿಮೆ ಆಗಿದೆ ಅಂತ ನನ್ನ ಕೈಯನ್ನು ಹಿಡ್ಕೊಂಡು ಹೇಳಿದ್ರು. ನಿನ್ನಪ್ಪ ಇರೋವರೆಗೂ ನಿನ್ನನ್ನು ಯಾವುದೇ ಕಾರಣಕ್ಕೂ ಹಾಸ್ಟೆಲ್ಗೆ ಸೇರಿಸೋದಿಲ್ಲ, ನೀನು ಇಲ್ಲೇ ಇರಬೇಕು ಅಂತ. ವಿಧಿ ಇಲ್ಲದೆ ಅಪ್ಪನ ಬಲವಂತಕ್ಕೆ ಒಪ್ಕೊಂಡೆ. ಆದರೆ ಇವತ್ತು ಪುನಃ ಅಪ್ಪ ಅಜ್ಜಿಗೆ ಹುಷಾರಿಲ್ಲ ಅಂತ ಊರಿಗೆ ಹೋಗಿದ್ರು. ನಮ್ಮನ್ನು ಮತ್ತು ಅಮ್ಮನನ್ನೂ ಕರೆದ್ರು. ಅಮ್ಮ ಹೋಗಲಿಲ್ಲ. ನನಗೆ ಕಂಪನಿಯಲ್ಲಿ ತುಂಬ ಕೆಲಸ ಇದೆ ಅಂತ, ನಮಗೆ ಎಕ್ಸಾಮ್ ಇದೆ ಅಂತ ನಾನು ಮತ್ತು ತಂಗಿ ಮುಂದಿನ ವಾರ ಬರ್ತೀವಿ ಅಂತ ಹೇಳಿದ್ವಿ. ಇಂದು ಅಮ್ಮನ ಮನೆಯಲ್ಲಿ ಪಾರ್ಟಿ ಇಟ್ಕೊಂಡಿದ್ದಾಳೆ. ಅಜ್ಜಿಗೆ ಹುಷಾರಿಲ್ಲ, ಪಾರ್ಟಿ ಇಟ್ಕೊಂಡಿದ್ದಾಳೆ. ಇದು ಒಂದು ರೀತಿ ಬೇಸರ ಆಯಿತು. ಆದರೆ ಅಮ್ಮನ ಜೊತೆ ಏನು ಮಾತಾಡಿದ್ರು ಅವಳ ಕಡ್ಡಿನ ಗುಡ್ಡ ಮಾಡ್ತಾಳೆ, ವಿಷಯನ ದೊಡ್ಡದು ಮಾಡ್ತಾಳೆ. ಅದಕ್ಕಾಗಿ ಮೌನವಾದೆ. ಈ ವಿಷಯ ಇಷ್ಟೊಂದು ಕೆಟ್ಟು ಹೋಗಿದೆ ಅಂತ ಗೊತ್ತಾಗಿರಲಿಲ್ಲ. ಆದರೆ ನನಗೆ ನನ್ನ ತಂಗಿ ಬೇಕು. ನಾನು ಬೇಕಾದರೆ ಓಡಿ ಹೋಗ್ಬಿಡ್ತೀನಿ. ಆದರೆ ನನ್ನ ತಂಗಿನ ಏನು ಮಾಡೋದು? ಈಗ ಒಂದು ಹೊಸ ಐಡಿಯಾ ಹೊಳಿತು. ಅಜ್ಜಿಗೆ ಹುಷಾರಿಲ್ಲ, ಹೇಗಿದ್ದರೂ ಅಪ್ಪ ಹೋಗಿದ್ದಾರೆ, ಬೆಂಗಳೂರಲ್ಲಿ ಒಳ್ಳೆ ಡಾಕ್ಟರ್ ಬಳಿ ತೋರಿಸೋಣ ಅಂತ ಹೇಳಿ ಅಪ್ಪನಿಗೆ ಅಜ್ಜಿನ ಇಲ್ಲಿಗೆ ಕರ್ಕೊಂಡು ಬಂದುಬಿಡಿ ಅಂತ ಹೇಳಿದೆ. ಮೊದಲು ಅಪ್ಪ ಯೋಚಿಸಿದ್ರು. ನಂತರ ನೀನು ಸರಿಯಾದ ನಿರ್ಧಾರ ಮಾಡಿದೆ ಮಗು, ನೀನು ಹೇಳಿದ ಮೇಲೆ ನನಗೆ ತಿಳಿಯಿತು ಅಂತ ಅಪ್ಪ ಅಜ್ಜಿನ ಕರ್ಕೊಂಡು ಬಂದುಬಿಟ್ರು. ಅಮ್ಮ ತುಂಬ ಬೇಸರ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ಲು. ಅಮ್ಮಂಗೆ ಈ ವಿಷಯ ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ. ಆದರೆ ಅಪ್ಪಂಗೆ ಅವಳು ಒಪ್ಕೊಳ್ಳೇಬೇಕಿತ್ತು. ಅವರ ಮನೆತನಕ್ಕಾದರೂ ಅವಳು ಅಪ್ಪನನ್ನು ಬಿಡೋದಿಲ್ಲ, ಅದು ಎಲ್ರಿಗೂ ಗೊತ್ತು. ಅಜ್ಜಿನ ನೋಡ್ಕೊಳ್ಳೋದಕ್ಕೆ ಒಂದು ನರ್ಸ್ನೂ ಇಟ್ಟರು. ನರ್ಸ್ ಅಜ್ಜಿನ ನೋಡ್ಕೊಳ್ತಿದ್ರು. ಅಪ್ಪ ಸಮಯಕ್ಕೆ ಸರಿಯಾದ ಮಾತ್ರೆಗಳನ್ನು ತಂದು ಕೊಡ್ತಿದ್ರು. ಮೊಮ್ಮಕ್ಕಳು ನಾವುಗಳು ನೋಡ್ಕೊಳ್ತಿದ್ದೀವಿ. ಅಷ್ಟೇ ಅಲ್ಲ, ಅಜ್ಜಿಯ ಸಂಬಂಧಿಕರು, ಅಪ್ಪನ ಸಂಬಂಧಿಕರು ಎಲ್ಲರೂ ಬಂದು ಪ್ರತಿದಿನ ಅಜ್ಜಿನ ನೋಡಿಕೊಂಡು ಹೋಗ್ತಿದ್ರು. ಅಪ್ಪನ ಚಿಕ್ಕಪ್ಪನ ಮಗ ಪಕ್ಕದ ಬೀದಿಯಲ್ಲಿಯೇ ಇರೋದು. ಅಮ್ಮನ ಭಯಕ್ಕೆ ಬರ್ತಾನೇ ಇರಲಿಲ್ಲ. ಆದರೆ ಅಜ್ಜಿ ಬಂದ ಮೇಲೆ ಅಜ್ಜಿನ ನೋಡೋದಕ್ಕೆ ಅಲ್ಲೇ ಬರ್ತಾರೆ. ಇದು ನನಗೆ ತುಂಬ ಖುಷಿಯ ವಿಷಯ ಅಂತ ಅನ್ನಿಸ್ತು. ಇದೇ ಕೆಲಸ ಮಾಡೋದಕ್ಕೆ ಅಮ್ಮಂಗೆ ಕಷ್ಟ ಆಗ್ತಿತ್ತು ಅಂತ ಮನೆ ಕೆಲಸಕ್ಕೆ ಅಪ್ಪ ಇಟ್ಟಿದ್ದಾರೆ. ಅಜ್ಜಿಗೆ ಊರಲ್ಲಿ ಇರೋ ಮನೆಗಳ ಬಾಡಿಗೆ ಬರುತ್ತೆ. ಅದನ್ನು ಕೂಡ ಅಪ್ಪ ಈಗ ಮನೆ ಖರ್ಚಿಗೆ ಬಳಸ್ಕೊಳ್ತಿದ್ದಾರೆ. ಸಂಸಾರ ದೊಡ್ಡದಾದಷ್ಟು ಅಪ್ಪನಿಗೆ ಖರ್ಚು ಮಾಡೋದು ಕಷ್ಟವಾಗ್ತಿದೆ. ಆಗ ಅಜ್ಜಿ ನನ್ನ ಬಾಡಿಗೆ ಮನೆಗಳನ್ನು ನಿನ್ನ ಆದಾಯಕ್ಕೆ ಬಳಸ್ಕೊ ಅಂತ ಹೇಳಿದರು. ಎಲ್ಲ ಚೆನ್ನಾಗೇ ನಡೀತಾ ಇತ್ತು. ಆದರೆ ದಿನಗಳು ಕಳೆದಂತೆ ಅಜ್ಜಿ ಹುಷಾರಾಗ್ತಿದ್ದಾರೆ. ಇಂದು ನಾಳೆ ಅಂತ ಹೇಳ್ತಿದ್ದ ಅಜ್ಜಿ ಈಗ ಇನ್ನು 10 ವರ್ಷ ಆರಾಮಾಗಿರ್ಬೋದು ಅಂತ ಡಾಕ್ಟರ್ ಹೇಳಿದ್ರು. ಆದರೆ ಅಜ್ಜಿ ಊರಿಗೆ ಹೋಗೋದಕ್ಕೆ ಒಪ್ಕೊಳ್ಳಿಲ್ಲ. ಅಲ್ಲೇನಾದರೂ ಹೆಚ್ಚು ಕಡಿಮೆ ಆದರೆ ಮಧ್ಯರಾತ್ರಿಯಲ್ಲೇ ನನ್ನನ್ನು ಯಾರು ನೋಡ್ಕೊಳ್ತಾರೆ? ಇಲ್ಲಿ ಆದರೆ ನೀವು ನೋಡ್ಕೊಳ್ತೀರಾ, ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಅಂತ ನನ್ನನ್ನು ಮತ್ತು ನನ್ನ ತಂಗಿನ ಗಟ್ಟಿಯಾಗಿ ತಪ್ಪಿಕೊಂಡು ಅಳೋದಕ್ಕೆ ಶುರು ಮಾಡಿದ್ರು. ಅಪ್ಪನ ಕಣ್ಣುಗಳು ಆನಂದ ಬಾಷ್ಪದಿಂದ ತುಂಬಿ ಬಂತು. ಆದರೆ ಅಮ್ಮಂಗೆ ಖುಷಿಯಾಗಲಿಲ್ಲ. ಅವಳಿಗೆ ಮನಸ್ಸಿನಲ್ಲಿ ತುಂಬ ಸಂಕಟವಾಗ್ತಾ ಇತ್ತು. ಅವಳ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗುತ್ತೆ. ಅಮ್ಮ ಹುಡುಗ ಗೆಳೆಯರನ್ನು ಅಜ್ಜಿ ಒಪ್ಕೊಳ್ಳೋದಿಲ್ಲ, ಅರ್ಥನೂ ಮಾಡ್ಕೊಳ್ಳೋದಿಲ್ಲ. ಡೈರೆಕ್ಟ್ ಕ್ಲಾಸ್ ತೆಗೆದುಕೊಳ್ತಾರೆ. ಜೀವನ ತುಂಬಾ ಸುಂದರವಾಗಿತ್ತು. ಆದರೆ ಅಮ್ಮ ನನ್ನನ್ನು ಎಲ್ಲಿ ನೆಮ್ಮದಿಯಾಗಿ ಇರೋದಕ್ಕೆ ಬಿಡ್ತಾಳೆ ಹೇಳಿ? ಅಮ್ಮ ಇದೆಲ್ಲದಕ್ಕೂ ಮೂಲ ಕಾರಣ ನಾನೇ ಅನ್ನೋದು ಅವಳಿಗೆ ತಿಳಿದು ಹೋಯಿತು. ಅಮ್ಮನ ಗೆಳೆಯ ಎನ್ನಿಗೆ ಮುತ್ತು ಕೊಟ್ಟ ಆ ಕೋಪಕ್ಕೆ ನಾನಿದನ್ನೆಲ್ಲ ಮಾಡ್ತಾ ಇದ್ದೀನಿ ಅನ್ನೋದು ತಿಳಿಯಿತು. ಈಗ ಅಮ್ಮನ ಆಟ ಶುರುವಾಯಿತು. ಸ್ಕೂಲಿಂದ ನನ್ನ ರಿಪೋರ್ಟ್ ಕಾರ್ಡ್ಗಳನ್ನು ತಂದು ಅಪ್ಪನಿಗೆ ತೋರಿಸಿದ್ರು.
ಆದರೆ ಎಲ್ಲ ಅಪ್ಪನಿಗೆ ಅಡ್ವೈಸ್ ಮಾಡೋದು, ನಮ್ಮ ಮಗಳು ತುಂಬ ಬುದ್ಧಿವಂತೆ, ತುಂಬ ಚೆನ್ನಾಗಿ ಓದ್ತಾಳೆ, ಇಲ್ಲಿದ್ದರೆ ಮನೆ ಕೆಲಸ ಅನ್ನೋದು ಅವಳ ತಲೆಯಲ್ಲಿಯೇ ಇರುತ್ತೆ, ಯಾವುದಾದ್ರೂ ಚೆನ್ನಾಗಿರೋ ಬೋರ್ಡಿಂಗ್ ಸ್ಕೂಲಿಗೆ ಸೇರಿಸ್ಬಿಡೋಣ, ಅಲ್ಲಿ ಚೆನ್ನಾಗಿ ಓದ್ಕೊಂಡು ಅವಳಿರ್ತಾಳೆ, ನಂತರ ತಂಗಿನೂ ನೋಡ್ಕೊಳ್ತಾಳೆ ಅಂತ ಅಮ್ಮ ಹೇಳಿದಾಗ ಅಪ್ಪ ಹಿಂದೆ ಮುಂದೆ ನೋಡದೆ ಒಪ್ಕೊಂಡ್ಬಿಟ್ರು. ಅಪ್ಪನಿಗೆ ನನ್ನ ಬೆಳವಣಿಗೆ ಬೇಕಿತ್ತು ಅಷ್ಟೆ. ಎಲ್ಲಿ ಓದಿದ್ರೂ ಪರವಾಗಿಲ್ಲ, ಎಲ್ಲರ ವಿರೋಧದ ನಡುವೆಯೂ ಅಮ್ಮ ತಾನು ಅಂದ್ಕೊಂಡಿದ್ದನ್ನು ಸಾಧಿಸ್ಬಿಟ್ಲು. ನನ್ನ ಸ್ಕೂಲಲ್ಲಿರೋದು ಅಮ್ಮನ ಗೆಳತಿ ಸಾರಿಕಾ, ನನ್ನ ಕ್ಲಾಸ್ ಟೀಚರ್. ಅವಳ ಸಹಾಯದಿಂದ ನನ್ನ ಫೈನಲ್ ಎಕ್ಸಾಮ್ ರಿಸಲ್ಟ್ನಲ್ಲಿ ಅತಿ ಕಡಿಮೆ ಅಂಕ ಬರುವಂತೆ ಮಾಡಿದರು. ಸರಿಯಾದ ಕರೆಕ್ಷನ್ ಮಾಡಿದೆ. ಆಗ ಅಪ್ಪನ ಬಳಿ ಅಮ್ಮ ದೊಡ್ಡ ಗಲಾಟೆ ಮಾಡಿದ್ರು. ನನ್ನ ಮಗಳು ಚೆನ್ನಾಗಿ ಓದ್ತಿದ್ಲು, ನಿಮ್ಮಮ್ಮನನ್ನು ನೋಡಿಕೊಂಡು ಈ ರೀತಿ ಆಗ್ತಿದ್ದಾಳೆ, ಒಂದು ನಿಮ್ಮಮ್ಮನ್ನ ಊರಿಗೆ ಕಳಿಸಿ, ಇಲ್ಲಾಂದರೆ ಇವಳನ್ನು ಬೋರ್ಡಿಂಗ್ ಸ್ಕೂಲಿಗೆ ಸೇರಿಸಿ ಅಂತ. ಆಗ ಅಪ್ಪ ವಯಸ್ಸಾದ ಮುದುಕಿನ ಎಲ್ಲಿಗೆ ಅಂತ ಕಳಿಸೋದು, ವಿಧಿ ಇಲ್ಲದೆ ಹಾಸ್ಟೆಲ್ಗೆ ಸೇರಿಸಿದ್ರು. ರಜೆಗೆ ಬರ್ತಿದ್ದೆ. ಆಗ ತಂಗಿ ಮತ್ತು ನನ್ನ ಚಿಕ್ಕಪ್ಪನ ಮಗ ಇಲ್ಲೇ ಬಂದು ಇಬ್ಬರು ಒಟ್ಟಿಗೆ ಓದ್ಕೊಳ್ಳೋದನ್ನು ನೋಡಿ ನನಗೆ ತುಂಬಾ ಖುಷಿ ಆಗ್ತಿತ್ತು. ನನ್ನ ಕಣ್ಣುಗಳಿಂದ ಆನಂದ ಬಾಷ್ಪಾನೆ ಬರ್ತಿತ್ತು. ಆದರೆ ನನ್ನ ಬದುಕು ಸರಿ ದಾರಿಯಲ್ಲಿ ಹೋಗ್ತಿದೆ. ತಂಗಿ ಏನಾಗೋಗ್ತಾಳೋ ಅನ್ನೋ ಭಯ. ತಂಗಿ ಅಮ್ಮನ ಫೇವ್ರೆಟ್, ಅವಳಿಗೇನೇ ತೊಂದರೆ ಮಾಡೋದಿಲ್ಲ. ಅಮ್ಮ ನಾನು ಚಿಕ್ಕಂದಿನಿಂದ ಅಮ್ಮಂಗೆ ನನ್ನನ್ನು ಕಂಡ್ರೆ ಆಗೋದಿಲ್ಲ, ಅದಕ್ಕೆ ನನಗೆ ತೊಂದರೆ ಮಾಡ್ತಿದ್ಲು ಅಂತ ನಾನೂ ಸುಮ್ಮನಾಗ್ತಿದ್ದೆ. ಎಲ್ಲ ಚೆನ್ನಾಗೇ ನಡೀತಿತ್ತು. ಆದರೆ ಮನೆಯಲ್ಲಿ ಡಿಗ್ರಿ ಆಯಿತು, ಈಗ ಮದುವೆ ಆಗು ಅಂತ ಹೇಳ್ತಿದ್ದಾರೆ. ಹುಡುಗ ಬೇರೆ ಯಾರೂ ಅಲ್ಲ, ನನ್ನ ಕೆನ್ನೆಗೆ ಹಿಂಡಿದ್ನಲ್ಲ ಅಮ್ಮನ ಗೆಳೆಯನ ಮಗ. ಅವನ ಜೊತೆ ನಾನು ಹೇಗೆ ಮದುವೆ ಆಗಲಿ? ಅವನು ನನಗಿಂತ ವಯಸ್ಸಲ್ಲಿ ತುಂಬಾ ದೊಡ್ಡವನು. ಅದರಲ್ಲೂ ಅಪ್ಪ ಆ ರೀತಿ ಇದ್ದರೆ ಇನ್ನು ಮಗ ಯಾವ ರೀತಿ ಇರ್ತಾನೆ? ನಾನು ಯಾವುದೇ ಕಾರಣಕ್ಕೂ ಮದುವೆ ಆಗೋದಿಲ್ಲ ಅಂತ ಹೇಳಿದೆ. ಪ್ರತಿ ತಿಂಗಳ ಸಂಬಳವನ್ನು ನಿನ್ನ ಕೈಗೆ ತಂದು ಕೊಡ್ತೀನಿ, ನಂತರ ಮದುವೆ ಅಂತ ಅಮ್ಮ ನಿನಗೆ ಹೇಳಿದೆ. ಆದರೆ ಅಮ್ಮ ನನ್ನ ಮಾತೇ ಕೇಳ್ತಿಲ್ಲ, ಬದಲಿಗೆ ಮದುವೆ ಆಗು ಅಂತ ಹಠ ಹಿಡಿತಿದ್ದಾಳೆ. ಮನೆಯಲ್ಲಿ ಯಾವಾಗಲೂ ಗಲಾಟೆ ಅಂತ ಅಪ್ಪ ಹೇಳ್ತಿದ್ರು. ತಂಗಿ ಕೂಡ ಫೋನ್ ಮಾಡಿ ಅಳ್ತಿದ್ಲು. ವಿಧಿ ಇಲ್ಲದೆ ಮನೆಗೆ ಹೋಗಲೇಬೇಕಾಯಿತು. ಆದರೆ ಅವತ್ತೇ ನನ್ನ ಎಂಗೇಜ್ಮೆಂಟ್ ಶಾಸ್ತ್ರವನ್ನು ಇಟ್ಕೊಂಡಿದ್ರು. ತಂಗಿ ಅಳ್ತಾ ಫೋನ್ ಮಾಡಿದ್ದು, ಅಪ್ಪ ತುಂಬ ಕಾಳಜಿಯಿಂದ ಫೋನ್ ಮಾಡಿದ್ದು, ಇದೆಲ್ಲವನ್ನು ಅಮ್ಮ ಮಾಡಿಸಿರೋದು ಕೈಯಾರೆ. ಈಗ ನಿಜವಾಗ್ಲೂ ನನಗೆ ಭಯ ಆಗೋದಕ್ಕೆ ಶುರುವಾಯಿತು. ಇಲ್ಲಿ ಯಾರೂ ನನ್ನವರಲ್ಲ, ನಾನು ಯಾರಿಗಾಗಿ ಪುನಃ ಪುನಃ ಇಲ್ಲಿಗೆ ಬರ್ತಾ ಇದ್ದೀನಿ? ನೋವನ್ನು ಅನುಭವಿಸೋದಕ್ಕೆ, ಮೋಸನ ಅನುಭವಿಸೋದಕ್ಕೆ ಅಂತ ನನಗೆ ನಾನೇ ಸಮಾಧಾನ ಹೇಳ್ಕೊಂಡು ಯಾವುದೇ ಕಾರಣಕ್ಕೂ ಈ ಮನೆ ಕಡೆ ತಲೆ ಹಾಕಿನೂ ಮಲಗಬಾರ್ದು. ಇವರೆಲ್ಲ ನನ್ನ ಪಾಲಿಗೆ ಮುಗಿದು ಹೋದ ಅಧ್ಯಾಯ. ನಾನು ಒಂದು ಹೊಸ ಬದುಕನ್ನು ಕಟ್ಕೊಳ್ಬೇಕು. ನಾನು ಮದುವೆ ಆದರೂ ಹುಡುಗ ನನಗೆ ತುಂಬ ಇಷ್ಟ ಆಗಬೇಕು. ಎಲ್ಲಕ್ಕಿಂತ ಹೆಚ್ಚಿಗೆ ಅಪ್ಪ, ಅಮ್ಮ, ತಂಗಿ, ಅಕ್ಕ, ತಮ್ಮ ಪ್ರತಿಯೊಬ್ಬರೂ ನೋಡಿಕೊಂಡಂತೆ ನೋಡ್ಕೊಳ್ಬಾರ್ದು. ಎಲ್ಲರ ಸಂಬಂಧದಲ್ಲಿ ಒಂದು ಅಭದ್ರತೆ ಇತ್ತು. ಆದರೆ ಗಂಡನ ವಿಷಯದಲ್ಲಿ ಆ ಅಭದ್ರತೆ ಇರಬಾರ್ದು. ನನಗೆ ಸೂಟ್ ಆಗೋ, ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳೋ ಹುಡುಗ ಸಿಕ್ಕಿದ್ರೆ ಮಾತ್ರ ನಾನು ಮದುವೆ ಆಗೋದು ಅಂತ ನನ್ನ ಮನೆಯವರಿಗೂ ನನಗೂ ಯಾವುದೇ ರೀತಿ ಕಾಂಟ್ಯಾಕ್ಟ್ ಇಲ್ಲ. ನಾನು ತುಂಬ ದೂರದ ಊರಿಗೆ ಕೆಲಸಕ್ಕೆ ಹೊರಟೋದೆ. ನನ್ನ ಅಡ್ರೆಸ್ ಅವ್ರಿಗೆ ಗೊತ್ತಿಲ್ಲದಿದ್ದರೂ ತುಂಬ ದೂರ ಆಗಿರೋದ್ರಿಂದ ಯಾರೂ ಬರೋದಿಲ್ಲ. ಇನ್ನು ನಾನು ಅವ್ರ ಮಾತು ಕೇಳೋದಿಲ್ಲ, ಅವ್ರ ಭಾವನೆಗಳಿಗೆ ಬೆಲೆನೂ ಕೊಡೋದಿಲ್ಲ ಅಂತ ನನ್ನ ಬದುಕು, ನನ್ನ ಇಷ್ಟ, ನಿಮಗೂ ಮತ್ತು ನನಗೂ ಸಂಬಂಧನೇ ಇಲ್ಲ ಅಂತ ಎಲ್ಲವನ್ನ ಹೇಳಿ ಆಯಿತು. ಮುಗಿದು ಹೋದ ಅಧ್ಯಾಯ. ನನ್ನವರು ಅಂತ ನನಗೆ ಇರೋದು ನನ್ನ ಕೆಲಸ, ನನ್ನ ದೇವರು ಅಷ್ಟೇ. ಮೊದಲಾದರೆ ತಿಂಗಳ ಸಂಬಳ ಬಂದ ತಕ್ಷಣ ಖರ್ಚು ಮಾಡಬೇಕಾಗಿತ್ತು. ಆದರೆ ಇವತ್ತು ತಿಂಗಳಾದರೂ ಕೂಡ ಸಂಬಳದಲ್ಲಿ ಅರ್ಧ ಖರ್ಚು ಆಗೋದಿಲ್ಲ. ಬದುಕು ಶಾಂತವಾಗಿದೆ, ಸುಂದರವಾಗಿದೆ. ತುಂಬ ಜನ ಪ್ರಪೋಸ್ ಮಾಡ್ತಿದ್ದಾರೆ,
ಆದರೆ ನಾನು ಯಾರನ್ನೂ ಒಪ್ಪಲಿಲ್ಲ. ಇನ್ನೂ ಸ್ವಲ್ಪ ದಿನ ಒಬ್ಬಳೇ ಇರಬೇಕು ಅಂತ ಆಸೆ ಪಡ್ತಿದ್ದೀನಿ. ಇವತ್ತು ಸಡನ್ನಾಗಿ ನನ್ನ ಫೋನ್ಗೆ ನನ್ನ ತಂಗಿ ಕಾಲ್ ಮಾಡಿದ್ದಾಳೆ. ಅಕ್ಕ, ಮುಂದಿನ ವಾರ ನನ್ನ ಮದುವೆ, ನೀನು ಬರಲೇಬೇಕು, ನೀನು ಆಗೋದಿಲ್ಲ ಅಂತ ಹೇಳಿದ್ರೆ ನನ್ನ ಮೇಲೆ ಆಣೆ ಅಂತ ಹೇಳಿ ಮದುವೆ ಕಾರ್ಡನ್ನು ಕಳಿಸಿದ್ಲು. ಆ ಕಾರ್ಡನ್ನು ನೋಡಿ ಮೆಚ್ಚಿದೆ, ಬೆಚ್ಚಿಬಿದ್ದೆ. ನನ್ನ ಚಿಕ್ಕಪ್ಪನ ಮಗನ ಜೊತೆ ನನ್ನ ಸ್ವಂತ ತಂಗಿ ಮದುವೆ. ಇಬ್ಬರು ಅಣ್ಣ ತಂಗಿ ರೀತಿ ಒಟ್ಟಿಗೆ ಬೆಳೆದವರು ಈಗ ನೋಡಿದ್ರೆ ಮದುವೆ ಆಗ್ತಿದ್ದಾರೆ. ಅದು ಹೇಗೆ ಸಾಧ್ಯ? ಅಣ್ಣ ಸ್ವಂತ ತಂಗಿನ ಮದುವೆ ಆಗೋದು, ಅದನ್ನು ನೆನೆಸ್ಕೊಂಡು ಮೈ ಜುಮ್ ಅಂತ ಅನ್ನಿಸ್ತು. ಯಾಕಂದರೆ ಚಿಕ್ಕಪ್ಪ ಅಂದರೆ ನಮಗೆ ತುಂಬಾ ಕ್ಲೋಸ್, ಅಪ್ಪಂಗಿಂತ ಹೆಚ್ಚಿಗೆ. ಅವ್ರ ಮಗ ಕೂಡ ನನಗೆ ಸ್ವಂತ ತಮ್ಮನ ಥರ, ಅವಳಿಗೆ ಸ್ವಂತ ಅಣ್ಣನ ಥರ. ಮದುವೆ ಹೇಗೆ? ಫೋನ್ ಮಾಡಿದ್ರೆ ಅವಳು ಸರಿಯಾದ ಉತ್ತರನೇ ನೀಡಲಿಲ್ಲ. ಅಮ್ಮನ ಮಾತಾಡಿಸೋದು ವ್ಯರ್ಥ ಅಂತ ಅಪ್ಪಂಗೆ ಕಾಲ್ ಮಾಡಿದ್ರೆ ಅಪ್ಪನೂ ಅಷ್ಟೇ ಸರಿಯಾದ ಉತ್ತರ ಕೊಡಲಿಲ್ಲ. ಚಿಕ್ಕಪ್ಪಂಗೆ ಕಾಲ್ ಮಾಡಿದ್ರೆ ಅವರು ಬೈದ್ಬಿಟ್ರು. ನಮ್ಮಿಷ್ಟ, ನಮ್ಮ ಮಗ, ನಿನಗೆ ಯಾವ ಅಧಿಕಾರನೂ ಇಲ್ಲ. ಆದರೆ ಮದುವೆಗೆ ಬಾ. ನೀನು ಮದುವೆಗೆ ಬಂದಿಲ್ಲ ಅಂದರು ನಾವು ಮದುವೆನ ಮಾಡೇ ಮಾಡ್ತೀವಿ. ಕೆಲವು ವರ್ಷಗಳಿಂದ ನೀನು ನಮ್ಮಿಂದ ದೂರ ಇದೆಯಾ, ನಿನ್ನನ್ನು ಬಿಟ್ಟು ಬದುಕೋದನ್ನು ನಾವು ಕಲ್ತ್ಕೊಂಡ್ಬಿಟ್ಟಿದ್ದೀವಿ ಅಂತ ಕೆಟ್ಟದಾಗಿ ಬೈದರು. ನನಗೆ ದುಃಖ ಆಯಿತು. ಚಿಕ್ಕಪ್ಪ ಅಂತ ಅಳ್ತಾ ಇದ್ದೆ. ನಮ್ಮ ಮಗುವಿನಲ್ಲಿ ಅಂತ ನಾವು ಹತ್ತಿದ್ದೀವಿ, ಆದರೆ ನೀನು ಮಾತ್ರ ನೆಮ್ಮದಿಯಾಗಿರಬೇಕು ಅಂತ ಫೋನ್ ಕಟ್ ಮಾಡಿಬಿಟ್ರು. ಇವ್ರ ಮಾತುಗಳಿಂದ ಒಂದಂತೂ ಅರ್ಥ ಆಯಿತು, ಯಾರಿಗೂ ನನ್ನ ಬಗ್ಗೆ ಕಾಳಜಿ ಇಲ್ಲ, ಪ್ರೇಮ ಅಂತೂ ಮೊದಲೇ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ತಂಗಿ ಮದುವೆನ ತಮ್ಮನ ಜೊತೆ ಮಾಡ್ತಿದ್ದಾರೆ. ಇದನ್ನು ಹೇಗಾದರೂ ಮಾಡಿ ತಪ್ಪಿಸಲೇಬೇಕು ಅಂತ ನಿರಂತರವಾಗಿ ಯೋಚಿಸ್ತಿದ್ದೆ. ಈಗಲೇ ಊರಿಗೆ ಹೋಗಬೇಕು ಅಂತ ನಿರ್ಧಾರನೂ ಮಾಡಿದೆ. ಆದರೆ ನನ್ನ ಬಾಸ್ ಪರ್ಮಿಷನ್ ಕೊಟ್ಟಿಲ್ಲ. ಅವ್ರ ಹೆಂಡತಿಗೆ ಡೆಲಿವರಿ ಇದೆ ಅಂತ ಅವ್ರ ಹೆಂಡತಿ ಊರಿಗೆ ಹೋಗ್ಬಿಟ್ಟಿದ್ದಾರೆ. ನಮ್ಮ ಕೈ ಕೆಳಗಡೆ ಇರೋ ಕೆಲಸದವರು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅದಲ್ಲದೆ ಒಂದು ದೊಡ್ಡ ಪ್ರಾಜೆಕ್ಟ್ನ ಮೀಟಿಂಗ್ ನಾಡಿದ್ದು ಇದೆ, ಅದಕ್ಕೆ ನಾನು ಅಟೆಂಡ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಹೆಂಡತಿಗೆ ನಾಳೆ ಅಥವಾ ನಾಡಿದ್ದು ಡೆಲಿವರಿ ಆಗಿಬಿಡತ್ತೆ. ಡೆಲಿವರಿ ಆದ ತಕ್ಷಣ ಮಗುನ ನೋಡ್ಕೊಂಡು ಬಂದ್ಬಿಡ್ತೀನಿ. ನಾನು ಬರೋವರೆಗೂ ನೀನು ಎಲ್ಲನೂ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿಬಿಟ್ರು. ಸಾಧ್ಯ ಇಲ್ಲ, ಅವಶ್ಯಕತೆ ಇದ್ದಾಗ ಆಸರೆ ಕೊಟ್ಟವರು ಇವರು. ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬ ಜನ ಗಂಡಸರ ನನ್ನನ್ನು ಕಾಪಾಡಿದವರು. ಅವರದ್ದೇ ಮನೆಯನ್ನು ಸೆಕ್ಯೂರಿಟಿಗಳನ್ನು ಇಟ್ಟು ನನಗೆ ಕೊಟ್ಟಿದ್ದಾರೆ. ನನ್ನನ್ನು ಅವರ ಮನೆಯ ಹುಡುಗಿ ಅನ್ನೋ ಥರ ಕೇರ್ ಮಾಡ್ತಾರೆ. ಅವ್ರು ಬರೋವರೆಗೂ ಕಾಯಲೇಬೇಕು, ವಿಧಿ ಇಲ್ಲ. ಈ ಮಧ್ಯೆ ಗೆಳತಿಯರಿಗೆ ಫೋನ್ ಮಾಡಿದ್ರೆ ಎಲ್ಲರೂ ಈ ವಿಷಯ ಕನ್ಫರ್ಮ್ ಅಂತ ಹೇಳಿ ಕಟ್ ಮಾಡಿದ್ರು. ಊರಿನ ಜನರೆಲ್ಲ ಬೈತಿದ್ದೀರಿ. ಅವರಿಗೆ ಬುದ್ಧಿ ಹೇಳಿದ್ರು ಅವ್ರು ಕೇಳ್ತಿಲ್ಲ. ದಯವಿಟ್ಟು ನೀವು ಸಹಾಯ ಮಾಡಿ ಅಂತ ನಾನು ಕೇಳಿದ್ರು ಕೂಡ ಅವರೆಲ್ಲ ನಾವು ಹೇಳಿದ್ದು ಹಾಗಿದೆ, ನೀನೇ ಬಂದು ನೋಡಬೇಕು ಅಂತ ಫೋನ್ ಕಟ್ ಮಾಡಿಬಿಟ್ರು. 2 ದಿನ ಅಂತ ಹೇಳಿದ ಸರ್ 5 ದಿನಕ್ಕೆ ಬಂದರು. ಯಾಕಂದರೆ ಅವ್ರ ಹೆಂಡತಿಗೆ ತುಂಬ ಬ್ಲೀಡಿಂಗಿಂದ ಸತ್ತು ಹೋದ್ರಂತೆ. ಮಗುವಿಗೆ ಜನ್ಮ ನೀಡಿ ಸರ್ ಆ ಬೇಸರದಿಂದ ಹೊರಬಂದು ಬರೋದಕ್ಕೆ ಇನ್ನೂ 2 ದಿನ ತಗೊಂಡ್ರು. ನಂಗೆ ತುಂಬ ದುಃಖ ಇದೆ ಅವ್ರ ಹೆಂಡತಿ ಕಳ್ಕೊಂಡಿದ್ದಕ್ಕೆ. ಅದಕ್ಕಿಂತ ಹೆಚ್ಚಾಗಿ ಇಲ್ಲಾಗೋ ದೊಡ್ಡ ದುರಂತವನ್ನು ತಪ್ಪಿಸಲೇಬೇಕಾಗಿದೆ. ಸರ್ ಬಂದ ತಕ್ಷಣ ಅವರ ಮುಖ ನೋಡಿಕೊಂಡು ಈ ವಿಷಯನ ಹೇಳಿದಾಗ ಅವರೇ ನನ್ನನ್ನು ಕಾರಲ್ಲಿ ಕರ್ಕೊಂಡು ಬಂದರು. ತಂಗಿ ಕಳಿಸಿದ್ದ ಅಡ್ರೆಸ್ಗೆ ಹೋದೆ. ನಿಜ, ಅವಳ ಮದುವೆ ನಡೀತಾ ಇದೆ. ಅಲ್ಲಿ ಹೋಗಿ ಚೌಟ್ರಿನಲ್ಲಿ ಕಿರಿಚಿದೆ. ಸರ್ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕಿರಿಚಬೇಡ ಅಂತ ಸಣ್ಣದಾಗಿ ಹೇಳಿದ್ರು. ನಿಧಾನವಾಗಿ ವಿಚಾರಿಸಿದಾಗ ತಿಳಿತು, ತಂಗಿ ಮದುವೆ ನಡೀತಾ ಇದೆ, ತಮ್ಮನ ಮದುವೆನೂ ಕೂಡ ನಡೀತಾ ಇದೆ. ನನ್ನ ತಂಗಿಯ ಪ್ರೀತಿಸಿದ್ದ ರಾಕೇಶನ ಮದುವೆ ಮಾಡ್ಕೊಳ್ತಿದ್ದಾಳೆ. ತಮ್ಮ ನನ್ನ ಅತ್ತೆ ಮಗಳು ಕೀರ್ತನಾಳನ್ನು ಮದುವೆ ಆಗ್ತಿದ್ದಾನೆ. ಮತ್ತು ಸುಳ್ಳು ಹೇಳಿದ್ದು ಯಾಕೆ ಅಂತ ತಂಗಿ ಕಪಾಲಕ್ಕೆ ಬಾರಿಸ್ದೆ. ಆಗ ಅವಳು, ಸುಳ್ಳು ಹೇಳದೆ ಹೋಗಿದ್ರೆ ನೀನು ಬರ್ತಾನೇ ಇರಲಿಲ್ಲ, ಅದಕ್ಕೆ ನಾನು ಸುಳ್ಳು ಹೇಳಿದ್ದು. ಅಷ್ಟೇ ಅಲ್ಲ, ನಿನ್ನ ಮದುವೆಗೂ ಕೂಡ
ನನ್ನ ಅತ್ತೆ ಮಗ ಸುಂದರ್ ರೆಡಿಯಾಗಿದ್ದಾನೆ ಅಂತ ಸುಂದರ್ನನ್ನು ತೋರಿಸಿದ್ಲು. ಸುಂದರ್ ಮದುವೆ ಬಟ್ಟೆನಲ್ಲಿದ್ದಾನೆ. ನೀನಿವತ್ತು ನನ್ನ ಮಾತನ್ನು ಕೇಳಲೇಬೇಕು, ಸುಂದರ್ ನನ್ನ ಮದುವೆ ಆಗಬೇಕು ಅಂತ ತಂಗಿ ಬಲವಂತ ಮಾಡಿದ್ಲು. ಅಮ್ಮ ಅಲ್ವೊಂದು ಕಡೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ಲು. ಅಷ್ಟರಲ್ಲಿ ನಾನು ಸರ್ ಕಡೆ ನೋಡಿದೆ. ತುಂಬ ಬೇಸರದಿಂದ ತಲೆ ಬಗ್ಗಿಸಿ ನಿಂತ್ಕೊಂಡಿದ್ರು. ನಾನು ಮದುವೆ ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ಸುಂದರ್ನನ್ನು ಅಂತ ಹೇಳಿದಾಗ ಅಲ್ಲಿದ್ದವರು ನನ್ನನ್ನು ಬಲವಂತ ಮಾಡಿ ಮಂಟಪದಲ್ಲಿ ಕೂರಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ಆಗ ಸರ್ ಎಲ್ಲರನ್ನೂ ದೂರ ತಳ್ಳಿ ಅಲ್ಲೇ ತಾಳಿಯನ್ನು ತಗೊಂಡು ನನ್ನ ಕುತ್ತಿಗೆಗೆ ಕಟ್ಟಿಬಿಟ್ರು. ನನಗೆ ಆಶ್ಚರ್ಯ ಆದರೂ ಇದು ಖುಷಿನೇ. ಸುಂದರ್ಗಿಂತ ನಮ್ಮ ಸರ್ ಎಷ್ಟೋ ಬೆಟರ್. ಸುಂದರ್ ಪೋಲಿ ಹುಡುಗ, ಈಗ ಸ್ವಲ್ಪ ಜವಾಬ್ದಾರಿ ಬಂದಿರಬಹುದು, ಆದರೆ ಅವನ ಜೊತೆ ಸಂಸಾರ ಮಾಡೋದು ಸಾಧ್ಯನೇ ಇಲ್ಲ. ಆದರೆ ನಮ್ಮ ಸರ್ ತುಂಬ ಒಳ್ಳೆಯವರು. ನಾನು ಅಳೋದಕ್ಕೆ ಶುರು ಮಾಡಿದೆ. ನೀನು ನನ್ನ ಮತ್ತು ನನ್ನ ಮನೆಯ ರಾಣಿ ಆಗ್ತೀಯ. ನನ್ನ ಹೆಂಡತಿ ಈ ಪ್ರಪಂಚವನ್ನೇ ಬಿಟ್ಟು ಹೊರಟೋದ್ಲು, ಅದಕ್ಕಾಗಿ ನಿನ್ನನ್ನು ಮದುವೆ ಆಗಲಿಲ್ಲ. ನೀನು ಎಷ್ಟು ಒಳ್ಳೆ ಹುಡುಗಿ. ಇವರು ಎಲ್ಲರೂ ತುಂಬ ಕೆಟ್ಟದಾಗಿ ಬಳಸ್ಕೊಳ್ತಿದ್ದಾರೆ ರಕ್ಷಣೆ ಮಾಡೋದಕ್ಕೆ ಅಂತ ಹೇಳಿದ್ರು. ಸರ್, ನಾನು ಮೊದಲು ಮೀಟ್ ಮಾಡಿದಾಗ ಅವ್ರಿಗೆ ಮದುವೆ ಆಗಿರಲಿಲ್ಲ. ಆವಾಗಿನಿಂದಾನೇ ತುಂಬ ಪ್ರೀತಿ. ಆದರೆ ದುರಾದೃಷ್ಟದಿಂದ ಅವರು ಒಂದು ಹುಡುಗಿನ ಪ್ರೀತಿ ಮಾಡಿ ಮದುವೆ ಆದರು ನನ್ನ ಕಣ್ಣೆದುರಿಗೆ. ಆಗ ನನ್ನ ಹೃದಯ ಸತ್ತು ಹೋಗಿತ್ತು. ಆದರೆ ಇವತ್ತು ಅದೇ ಮನುಷ್ಯ ನನ್ನ ಅಪ್ಪಣೆ ತೆಗೆದುಕೊಳ್ಳದೆ ನನಗೆ ತಾಳಿ ಕಟ್ದ. ನನ್ನ ಪ್ರೀತಿ ನನಗೆ ಮರಳಿ ಸಿಕ್ತು. ಇದರಿಂದ ನಂಗೆ ತುಂಬಾ ಖುಷಿಯಾಯಿತು. ಆಕಾಶ ಕೈಗೆ ಸಿಕ್ಕದಷ್ಟು ಖುಷಿಯಾಯಿತು. ನನ್ನ ಹಣೆಗೆ ಮುತ್ತು ಕೊಟ್ಟರು. ಅಲ್ಲಿರೋರೆಲ್ಲ ವಾರ್ನ್ ಮಾಡಿದ್ರು, ಇವಳು ನನ್ನ ಹೆಂಡತಿ, ಇವಳು ತಂಟೆಗೆ ಬಂದರೆ ಗ್ರಾಚಾರ ಸರಿಯಾಗಿರೋದಿಲ್ಲ ಅಂತ ಹೇಳಿ ನನ್ನನ್ನು ಅವ್ರ ಮನೆಗೆ ಕರ್ಕೊಂಡು ಹೋದರು. ಅವರ ಹೆಂಡತಿಯಾಗಿ, ಅವರ ಮಗುವಿನ ಅಮ್ಮನಾಗಿ. ಆ ಪುಟ್ಟ ಮಗು ನನ್ನ ಮಡ್ಲಿಗೆ ಬಂದಾಗ ನನ್ನ ತಾಯ್ತನ ಜಾಗೃತವಾಯಿತು. ಇವಳೇ ನನ್ನ ಮೊದಲ ಮಗಳು ಅಂತ ಅವಳ ಕೆನ್ನೆಗೆ ಮುತ್ತು ಕೊಟ್ಟೆ. ಆಗ ನನ್ನ ಕಣ್ಣುಗಳಿಂದ ಆನಂದ ಬಾಷ್ಪ ಅವಳ ಕಾಲ ಮೇಲೆ ಬಿದ್ದು ಆ ಮಗು ಕೂಡ ನಗೋದಕ್ಕೆ ಶುರು ಮಾಡ್ತು. ನನ್ನ ಸುಂದರವಾದ ಬದುಕು ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಹೇಗಿತ್ತು? ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಮೀಟ್ ಮಾಡೋಣ ಇನ್ನೊಂದು ಹೊಸ ಕತೆ ಜೊತೆಗೆ. ಬಾಯ್.